ನಮಸ್ಕಾರ. ಈ ವಿಡಿಯೋದಲ್ಲಿ ಮೇಷರಾಶಿಯ ವ್ಯಕ್ತಿಗಳ ರಹಸ್ಯಗಳನ್ನು ಹಾಗೂ ಮೇಷರಾಶಿಯ ವ್ಯಕ್ತಿಗಳಿಗೆ ಯಶಸ್ಸು, ಕೀರ್ತಿ, ಅದೃಷ್ಟ ಹೇಗೆ ಬರುತ್ತದೆ ಅಂತ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಮೇಷರಾಶಿ ರಾಶಿ ಚಕ್ರದಲ್ಲಿ ಮೊದಲನೆಯ ರಾಶಿ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಅಶ್ವಿನಿ, ಭರಣಿ ಹಾಗೂ ಕೃತಿಕಾ ನಕ್ಷತ್ರದ 1ನೇ ಪಾದದವರು ಈ ಮೇಷ ರಾಶಿಗೆ ಸೇರುತ್ತಾರೆ. ಈ ರಾಶಿಯ ಚಿಹ್ನೆ ಟಗರು. ಈ ಪ್ರಾಣಿಯಂತೆ ಈ ರಾಶಿಯವರು ಯಾರ ಸಹವಾಸಕ್ಕೂ ಕೂಡ ಹೋಗುವುದಿಲ್ಲ. ಯಾರಾದರೂ ಬಂದರೆ ಸುಮ್ಮನೆ ಬಿಡೋರು ಅಲ್ಲ, ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಈ ರಾಶಿಯವರು ಮಧ್ಯಮ ಎತ್ತರದವರು, ಗುಂಗುರು ಕೂದಲಿನವರು, ಉದ್ದವಾದ ಮುಖ, ಕೆಂಪು ಬಣ್ಣ, ಬಲಿಷ್ಠವಾದ ಭುಜಗಳನ್ನು ಹೊಂದಿರುತ್ತಾರೆ ಹಾಗೂ ನೋಡಲು ತುಂಬ ಆಕರ್ಷಕವಾಗಿರುತ್ತಾರೆ. ಮೇಷರಾಶಿ ಅಗ್ನಿತತ್ವ ರಾಶಿ. ಹಾಗಾಗಿ ಇವರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಆಟ ಸ್ವಭಾವದವರು, ಅನ್ವೇಷಕ ಬುದ್ಧಿಯವರು, ಪ್ರಭಾವಶಾಲಿಗಳು ಆಗಿರುತ್ತಾರೆ. ಈ ರಾಶಿಯು ಕಾಲಪುರುಷನ ತಲೆಯ ಭಾಗವನ್ನು ಸೂಚಿಸುತ್ತದೆ. ಇವರು ಧೈರ್ಯವಂತರು, ಸಾಹಸಕಾರಿ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ನಿಮ್ಮಲ್ಲಿ ಹಾಗೂ ನಿಮ್ಮ ಸ್ನೇಹಿತ ಸಂಬಂಧಿಕರಲ್ಲಿ ನೋಡಿ ಹೆಚ್ಚಾಗಿ ಮೇಷರಾಶಿಯವರು ಆರ್ಮಿ, ಪೊಲೀಸ್ ಆಫೀಸರ್, ಲಾಯರ್ ಇಂತಹ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕೆಲಸ ಮಾಡುತ್ತಿರುತ್ತಾರೆ. ನವಗ್ರಹಗಳಲ್ಲಿ ಮಂಗಳ ಗ್ರಹವನ್ನು ನಾವು ಸೇನಾಧಿಪತಿ ಅಂತ ಕರೆಯುತ್ತೇವೆ. ಇವರಿಗೆ ಜನ್ಮದತ್ತವಾಗಿ ನಾಯಕತ್ವ ಗುಣ ಹೊಂದಿರುತ್ತೆ. ತಂಡವನ್ನು ಹೊಂದಿಕೊಂಡು ಅತಿ ಕಷ್ಟದ ಕೆಲಸಗಳನ್ನು, ಸಾಹಸ ಕಾರ್ಯಗಳನ್ನು ಮಾಡಿ ಮುಗಿಸುತ್ತಾರೆ. ಆದರೆ ಅದರ ಶ್ರೇಯಸ್ಸು ಮತ್ತೊಬ್ಬರಿಗೆ ಸಿಗುತ್ತೆ. ಇದು ಇವರ ದುರಾದೃಷ್ಟ ಅಂತಾನೆ ಹೇಳಬಹುದು. ಈ ರಾಶಿಯ ಬಣ್ಣ ಕೆಂಪು. ಇವರು ನೇರ ನುಡಿ, ಹಠ ಸಾಧನೆಗೆ ಹೆಸರುವಾಸಿ. ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಮುಂಚೆಯೇ ನೀವು ಇರ್ತೀರಾ. ಹಾಗೆ ನಿಮಗೆ ಬೇಗ ಊಟ ಮಾಡುವುದು ಅಂದರೆ ಇಷ್ಟ. ನಾನ್ ವೆಜ್ ಪ್ರಿಯರು ಕೂಡ ಹೌದು. ಆದಷ್ಟು ಊಟದಲ್ಲಿ ಖಾರವಾಗಿರತಕ್ಕಂತಹ ಊಟವನ್ನು ನೀವು ತುಂಬ ಇಷ್ಟಪಡುತ್ತೀರಾ. ಮೇಷರಾಶಿ ಜರರಾಶಿ. ಇವರು ಪ್ರವಾಸ ಪ್ರಿಯರು. ಒಂದೇ ಸ್ಥಳದಲ್ಲಿ ತುಂಬ ಸಮಯ ಇರಲು ಇಷ್ಟಪಡುವುದಿಲ್ಲ ಹಾಗೂ ಹೊಸ ಹೊಸ ಸ್ಥಳಗಳನ್ನು ನೋಡಲು ಕಾತುರವಾಗಿರುತ್ತಾರೆ. ಗೆಳೆಯರೇ, ಜೀವನದಲ್ಲಿ ನೀವು ಮೊದಲು ಸಂಘರ್ಷ ಅನುಭವಿಸಿದ ನಂತರನೇ ಪರಿಶ್ರಮದಿಂದ ಸುಖ ಮತ್ತು ಯಶಸ್ಸು ಹೊಂದುತ್ತೀರಿ. ನಿಮ್ಮ ಜೀವನದ ಭಾಗ್ಯೋದಯ ಸಮಯ ನಿಮ್ಮ 18ನೇ ವರ್ಷ, 27ನೇ ವರ್ಷ, 28ನೇ ವರ್ಷ ಹಾಗೂ 29ನೇ ವರ್ಷಗಳಲ್ಲಿ ನಿಮಗೆ ಭಾಗ್ಯೋದಯವಾಗುತ್ತದೆ. ಈ ರಾಶಿಯಲ್ಲಿ ಜನಿಸಿದವರು ಖುಷಿಯಿಂದ ಲಾಭ ಪಡೆಯುತ್ತಾರೆ ಹಾಗೂ ನಟ, ನಿರ್ದೇಶಕ, ಇಂಜಿನಿಯರ್ ಹಾಗೂ ವಕೀಲರು ಹಾಗೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಾರೆ. ಬೃಹಸ್ಪತಿ ಹಾಗೂ ಸೂರ್ಯ ಶುಭ ಸ್ಥಾನದಲ್ಲಿದ್ದರೆ ಉನ್ನತ ಅಧಿಕಾರವನ್ನು ಪಡೆಯುತ್ತಾರೆ. ಉದಾಹರಣೆಗೆ IAS, IPS ವಕೀಲರು ಹಾಗೂ ಸಂಸ್ಥೆಯನ್ನು ಸ್ಥಾಪಿಸಿ ನಡೆಸುವ ಯೋಗವು ಈ ರಾಶಿಯವರಿಗೆ ಇರುತ್ತದೆ. ಇವರ ವೈವಾಹಿಕ ಜೀವನಕ್ಕೆ ಬಂದರೆ ತಮ್ಮ ಸಂಗಾತಿಯನ್ನು ತುಂಬ ಇಷ್ಟಪಡುತ್ತಾರೆ, ತುಂಬ ಪ್ರೀತಿಸುತ್ತಾರೆ. ತಮ್ಮ ಕುಟುಂಬ ಅಂದರೆ ಅವರಿಗೆ ಮೊದಲ ಆದ್ಯತೆ ಹಾಗೂ ಇವರ ಸಂಗಾತಿಯು ತುಂಬ ಸುಂದರವಾಗಿರುತ್ತಾರೆ ಹಾಗೂ ಸಮಾಜದಲ್ಲಿ ಹೆಸರು ಗಳಿಸುತ್ತಾರೆ. ಹಾಗೆ ಮೇಷರಾಶಿಯವರ ಸ್ವಲ್ಪ ಮಿಸ್ಟೇಕ್ಗಳನ್ನು ಏನು ಅಂತ ನೋಡೋಣ. ಇವರಿಗೆ ಕೋಪ ಜಾಸ್ತಿ, ಸ್ವಲ್ಪ ತಾಳ್ಮೆ ಕಡಿಮೆ. ಹಾಗಾಗಿ ಸ್ವಲ್ಪ ಶತ್ರುಗಳು ಇವರಿಗೆ ಹೆಚ್ಚಾಗಿರುತ್ತಾರೆ. ನೇರ ನುಡಿಯಿಂದ ಇವರು ನಿಷ್ಠುರವಾಗಿರುತ್ತಾರೆ. ಆರೋಗ್ಯ ವಿಚಾರಕ್ಕೆ ಬಂದರೆ ತಲೆ ಬಗ್ಗೆ ಗಮನ ಕೊಡಬೇಕು. ಅಜೀರ್ಣ ಇವರಿಗೆ ಸಾಮಾನ್ಯವಾಗಿ ಇರುತ್ತೆ. ಹಾಗೆ ಚರ್ಮದ ಅಲರ್ಜಿಯ ಬಗ್ಗೆ ಗಮನ ನೀಡಬೇಕಾಗುತ್ತದೆ. ಹಾಗೆ ಈ ರಾಶಿಯವರನ್ನು ಯಾರಾದರೂ ಕೆಣಕಿದರೆ ಮುಗಿಯಿತು. ಆ ಒಂದು ಘಟನೆ ಅಂತ್ಯ ಕಾಣುವವರೆಗೂ ಇವರು ಬಿಡೋದೇ ಇಲ್ಲ. ಹಾಗೆ ಸುಮ್ಮನೆ ಅವರು ಯಾರ ಮೇಲೆ ಜಗಳಕ್ಕೂ ಹೋಗುವುದಿಲ್ಲ. ಇವರಿಗೆ ಸುಳ್ಳು ಹೇಳೋರು ಕಂಡ್ರೆ ಬಹಳ ಸಿಟ್ಟು. ಇವರು ಯಾರನ್ನಾದರೂ ನಂಬಿದ್ರು ಅಂದರೆ ಕೊನೆಯವರೆಗೂ ಅವರು ಸಾಥ್ ಕೊಡುತ್ತಾರೆ. ಸ್ನೇಹ ಪ್ರೀತಿಗೆ
ತುಂಬ ಬೆಲೆ ಕೊಡ್ತಾರೆ. ಹಾಗೆ ಯಾವುದೇ ಸಮಯದಲ್ಲೂ ಸ್ನೇಹಿತರ ಕರೆಗೆ ಅಂದರೆ ಪ್ರೀತಿ ಪಾತ್ರರ ಕರೆಗೆ ಸ್ಪಂದಿಸುತ್ತಾರೆ. ಇದು ಅವರ ವಿಶೇಷ ಗುಣ. ಈ ರಾಶಿಯವರ ಪ್ರೀತಿ ಪ್ರೇಮ ವಿಚಾರ ನೋಡುವುದಾದರೆ ತುಂಬ ಸುಂದರವಾದ ಆಕರ್ಷಕರವಾದ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇವರ ಸಂಗಾತಿಯು ಆಧುನಿಕ ಜೀವನ ಶೈಲಿಯನ್ನು ರೂಪಿಸಿಕೊಂಡಿರುತ್ತಾರೆ. ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿ ಇರುತ್ತಾರೆ ಮತ್ತು ಮಾಡರ್ನ್ ಡ್ರೆಸ್ ಸೆನ್ಸ್ ಇರುತ್ತದೆ. ಈ ರಾಶಿಯವರು ಪ್ರೀತಿಯಲ್ಲಿ ಸಫಲತೆ ಹೊಂದುತ್ತಾರೆ ಹಾಗೂ ಕುಟುಂಬದ ವಿಶ್ವಾಸವನ್ನು ಕೂಡ ಗಳಿಸಿಕೊಂಡಿರುತ್ತಾರೆ. ಇವರಿಗೆ ಏನಾದರೂ ಪ್ರೀತಿ ಮೋಸ ಆದರೆ ವಾಪಸ್ ಟ್ರ್ಯಾಕಿಗೆ ಕರ್ಕೊಂಡು ಬರಲಿಕ್ಕೆ ಬಹಳ ಹರಸಾಹಸನೆ ಪಡಬೇಕಾಗುತ್ತದೆ. ಬನ್ನಿ, ಈಗ ನಿಮಗೆ ಹಣ ಅದೃಷ್ಟ ಬರಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಅಂತ ತಿಳಿಸಿಕೊಡುತ್ತೇವೆ. ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಗುರು ಹಾಗೂ ಹೆಚ್ಚಾಗಿ ನೀವು ಗುರುವನ್ನು ಆರಾಧನೆ ಮಾಡಬೇಕಾಗುತ್ತದೆ. ಹಾಗೆ ಗುರುವಿನ ರತ್ನ ಕನಕ ಪುಷ್ಯರಾಗವನ್ನು ತೋರು ಬೆರಳಿಗೆ ಧರಿಸಿದರೆ ನಿಮಗೆ ಅದೃಷ್ಟ ಯಾವಾಗಲೂ ಸಾಥ್ ಕೊಡುತ್ತದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸು ಪಡೆಯುತ್ತೀರಾ. ಹಾಗೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಗ್ರಹ. ಇವರ ರತ್ನ ಕೆಂಪು ಹವಳ. ಕೆಂಪು ಹವಳವನ್ನು ನೀವು ಉಂಗುರದ ಬೆರಳಿಗೆ ಧರಿಸಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹಾಗೆ ನಿಮ್ಮ ಇಷ್ಟ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಗುರುಗಳು ಅಂದರೆ ನಿಮಗೆ ಇಷ್ಟ ಇರುವ ಗುರುಗಳನ್ನು ಯಾರನ್ನಾದರೂ ಕೂಡ ಆರಾಧನೆ ಮಾಡಿ, ಸಾಯಿಬಾಬಾ ಆಗಿರಬಹುದು, ಪರಮೇಶ್ವರನಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಯಾರನ್ನೇ ಆದರೂ ಆರಾಧನೆ ಮಾಡಿದರೂ ನಿಮ್ಮ ಅದ್ಭುತ ಫಲಗಳನ್ನು ನೀವು ಪಡೆಯುತ್ತೀರಾ. ನಿಮಗೆ ಶುಭ ದಿಕ್ಕು ಅಂದರೆ ಪೂರ್ವ ಮತ್ತು ದಕ್ಷಿಣ. ಅದೃಷ್ಟದ ಬಣ್ಣ ಅಂದರೆ ಕೆಂಪು, ಹಳದಿ ಮತ್ತು ಕೇಸರಿ. ನೀವು ಹೆಚ್ಚಾಗಿ ಕೆಂಪು, ಹಳದಿ, ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಉಂಟಾಗುತ್ತದೆ ಹಾಗೂ ಸಭೆ ಸಮಾರಂಭಗಳಲ್ಲಿ ನೀವು ಆಕರ್ಷಕಯುಕ್ತವಾಗಿ ಕಾಣಿಸುತ್ತೀರಾ. ಹಾಗೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದರೆ ನಿಮಗೆ ಆ ಕೆಲಸ ಬೇಗ ಆಗುತ್ತದೆ. ಹಾಗೆ ನಿಮ್ಮ ಛಲ ಗುರಿ ಸಾಧನೆಗಳಿಗಾಗಿ ಮುನ್ನುಗ್ಗುವ ಸ್ವಭಾವವನ್ನು ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ತುತ್ತ ತುದಿಯಲ್ಲಿ ನಿಲ್ಲಿಸುತ್ತದೆ. ಹಾಗೆ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.